ಚಂದ್ರ ಇದು? ಬೆಳಗ್ಗಿಂದ ಸಂಜೆವರೆಗೂ ತಾಯಿ ಮಗಳಿಗೆ ಇದೇ ಕೆಲಸ ಆಯ್ತಾನೆ. ನೀನು ಅವಳಿಗೆ ತಿನ್ಸೋದು, ಅವಳು ನಿನಗೆ ತಿನ್ಸೋದು. ರೀ, ಸ್ಟಡೀಸು ಅಂತ ಇಷ್ಟು ವರ್ಷ ಹೊರಗಿದ್ಲು, ಈಗ ಬಂದಿದ್ದಾಳೆ, ಅವಳಿಗೆ ತಿನ್ಸೋದು ನಿಮ್ಗೇನು ಕಷ್ಟ? ಆಯ್ತಾಯ್ತು, ತಿನ್ಸು, ಅದಕ್ಕೆ ಬೇಡ ಅನ್ನಲ್ಲ. ಆಮೇಲೆ ತಿನ್ಸಿ ದೊಡ್ಡ ಟೈರ್ ಮಾಡಬೇಡ. ನಾಳೆ ಆದಿತ್ಯ ಈ ದೊಡ್ಡ ಟೈರ್ನ ನಾನು ಹೆಂಗೆ ಮದುವೆ ಆಗ ನಾನು ಏನೇ ಮಾಡೋದು? ಪಪ್ಪ ನೋಡ್ಮಮ್ಮ ಹೇಗೆ ರೇಗಿಸ್ತಾರೆ. ನೀನು ಬೇಜಾರು ಮಾಡ್ಕೋಬೇಡ ಪುಟ್ಟ, ತಗೋತೀನಿ, ನಿಧಾನ. ಅಮ್ಮವ್ರೆ, ಏನು ಶಂಕರಣ್ಣ, ಯಾಕೆಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಮತ್ತೇನು ಬಾನ್ಗಡಿ ಮಾಡ್ಕೊಂಡ್ರಿ? ಅಮ್ಮವ್ರೆ, ಬಾಂಗಡಿ ನಂದಲ್ಲ, ದೊಡ್ಡ ಮನೇಲಿ ಆಗ್ತಾ ಇದೆ. ಅಲ್ಲೇನು ಬಾನ್ಗಡಿ? ಆ ಮನೆಗೆ ಯಾರೋ ಹೊಸ ಹುಡುಗಿ ಬಂದಿದ್ದಾಳೆ. ಹೊಸ ಹುಡುಗಿನ? ಯಾಕೆ? ಅವಳು ಬಂದ್ರೆ ನಮ್ಗೇನಾಯ್ತು? ಕೆಲ್ಸಕ್ಕೆ ಬಂದಿಲ್ಲ, ಚಿಕ್ಕದನಿಗಳ ಮದುವೆ ಆಗಕ್ಕೆ ಬಂದಿದ್ದಾಳೆ. ನಾಳೆನೇ ಮದುವೆ ಅಂತೆ. ಏನು ಆದಿತ್ಯ ಮಾವನ ಮದ್ವೆನಾ? ಮತ್ತೆ ನಾನು ಯಾಕೆ ಇಲ್ಲಿದ್ದೀನಿ? ಆದಿತ್ಯ ಮಾವ ನನ್ನ ಜೊತೆ ಮದ್ವೆ ಆಗಲ್ವಾ? ಸರಿ ಶಂಕರಣ್ಣ, ವಿಷಯ ತಿಳಿಸಿದ್ಕೆ ಥ್ಯಾಂಕ್ಸ್. ನೀವಿನ್ನು ಹೊರಡಿ, ನಾನು ಆಮೇಲೆ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ. ಆದಿತ್ಯ ಮಾವ, ಆದಿತ್ಯ ಮಾವ ಬೇಕು. ಅಂಜು, ಊರಿಂದ ಯಾರನ್ನ ದೂರ ಮಾಡಕೋರೆ ಸರ್ವನಾಶ ಮಾಡ್ಬಿಡ್ತೀನಿ. ನನ್ನ ಆದಿತ್ಯ ಮಾವ ಬೇಕು. ಅಂಜು, ಆದಿತ್ಯ ಮಾವ ಬೇಕು. ಅಂಜು, ಸಮಾಧಾನ ಮಾಡ್ಕೊಮ್ಮ. ನಾನಿಲ್ಲ, ಆದಿತ್ಯ ಮಾವ ಬೇಕು ನಂಗೆ. ಅಂಜು, ನಾನು ನಿಮ್ಮಮ್ಮ ಇದ್ದೀನಿ, ಸಮಾಧಾನ ಮಾಡ್ಕೋ. ಮಗಳೇ, ಸಮಾಧಾನ ಮಾಡ್ಕೊಮ್ಮ. ಬೇಕು, ನಂಗೆ ಆದಿತ್ಯ ಮಾವ ಬೇಕು. ಆದಿತ್ಯ ಮಾವ ಬೇಕು. ಆದಿತ್ಯ ಮಾವ ಬೇಕು. ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಸತ್ತೋಗ್ತೀನಿ. ಆದಿತ್ಯ ಮಾವ ಬೇಕು ನಂಗೆ. ಸಮಾಧಾನ ಮಾಡ್ಕೋ. ನಾನಿರಲ್ಲ. ಸಮಾಧಾನ ಮಾಡ್ಕೋ. ನಾನಿರಲ್ಲ. ಆದಿತ್ಯ, ಆದಿತ್ಯ ಮಾವ ಬೇಕು. ಅಂಜು, ನೋಡು, ನನ್ಗೆ ಅರ್ಥ ಆಗುತ್ತೆ ಮಗಳೇ. ನೋಡು, ನಾನಿದ್ದೀನಲ್ವಾ, ನಾನೆಲ್ಲ ನೋಡ್ಕೊಳ್ತೀನಿ. ನಾಳೆನೆ ನಿನ್ನ ಆದಿತ್ಯನ ಮದುವೆ. ನನ್ನ ನಂಬು, ಓಕೆ? ನೀನು ರೆಡಿ ಆಗು ಚಿನ್ನ, ಆಯ್ತಾ? ಬರ್ತೀನಿ. ಅಂಜು, ಅಲ್ಬೇಡಮ್ಮ, ಸಮಾಧಾನ ಮಾಡ್ಕೊಳ್ಳ. ಕಳೆಗಳು ಜಾಸ್ತಿ ಆಗೋಯ್ತು, ಎಲ್ಲ ಕಿತ್ತು ಬಿಸಾಕ್ಬೇಕು, ಇಲ್ಲಾಂದ್ರೆ ಗಿಡಗಳು ಬೆಳೆಯಕ್ಕೆ ಬಿಡಲ್ಲ. ಕಳೆಗಳನ್ನ ಬೆಳೆಯಕ್ಕೆ ಬಿಟ್ಟಿದ್ದೇ ದೊಡ್ಡ ತಪ್ಪು. ಲೋ, ಹಾರೆ ತರೋರೆಲ್ಲ ಹೋದ್ರೆ ಬೇಗ ಗುಂಡಿ ತೆಗೆದು ಮುಚ್ಚಬೇಕು. ಈ ಗಿಡಗಳನ್ನ. ಅಣ್ಣಯ್ಯ, ಓ ಚಂದ್ರ, ನಿನ್ನೆ ನೆನೆಸ್ಕೊಳ್ತಿದ್ದೆ ನೋಡಮ್ಮ. ನೀನಾಗಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೆ ಈ ಗಿಡಗಳನ್ನ, ಗಾರ್ಡನ್ನು ಎಲ್ಲ. ಅಣ್ಣಯ್ಯ, ಬಣ್ಣದ ಮಾತಾಡೋದ್ರಲ್ಲಿ ನಾನು ನಿನ್ನ ತಂಗಿ ಅಲ್ಲ, ನಿಮ್ಮ ಅಕ್ಕ. ಯಾಕಮ್ಮ, ಏನಾಯ್ತು? ಡಿಸ್ಟರ್ಬ್ ಆದಂಗಿದೆಯಾ? ಈ ಕಡೆ ಇವರೊಂದು ಮದುವೆ ತಯಾರಿ ಮಾಡ್ತಿದ್ದಾರೆ, ಆ ಕಡೆ ಅವರು. ಬಡತನಕ್ಕೆ ಮಕ್ಕಳು ಜಾಸ್ತಿ ಅಂತಾರೆ, ಮದುವೆನೂ ಜಾಸ್ತಿನಾ? ಯಾಕಪ್ಪ ಆದಿತ್ಯ, ಆಗ್ಲಿಂದ ನಾವು ಮಾತಾಡಿದ್ದಕ್ಕೆಲ್ಲ ಒಂದೊಂಥರ ಸ್ಮೈಲ್ ಕೊಡ್ಕೊಂಡು ಒಳೊಳಗೆ ಮಣ್ಣಿಗೆ ತಿಂತಿದ್ಯಾ? ಏನು ನಾಚಿಕೆನಾ? ಕಳ್ಳ. ಹಾಗೇನಿಲ್ಲಪ್ಪ, ನಿಮ್ಗಳ ಉತ್ಸಾಹ, ಅಂಜಲಿ ಖುಷಿ ನೋಡಿ ಮಾತೇ ಹೊರಡ್ತಿಲ್ಲ ನೋಡಿ. ನಿನಗೇನೋ ಕಮ್ಮಿ ಖುಷಿಯಾಗಿದೆಯಾ? ಕಳ್ಳ ನೀನು. ಮತ್ತೆ ಲೈಫಲ್ಲಿ ಆ ಕಳ್ಳರ ಕಳ್ಳ ಕೃಷ್ಣ ಪರಮಾತ್ಮನೇ ಆಗೋಗಿದ್ದೀನಿ. ಈ ಕಡೆ ಒಂದು ಹುಡುಗಿ, ಆ ಕಡೆ ಒಂದು ಹುಡುಗಿ, ನನಗೆ ಅಂತ ಹುಟ್ಟಿರೋ ರಿಯಲ್ ಹುಡುಗಿ ಇನ್ನೊಂದು ಕಡೆ. ಪ್ರೀತಿಸೋಳು ಒಬ್ಳು, ನಿಜವಾಗ್ಲೂ ತಾಳಿ ಕಟ್ಟಿಸ್ಕೊಳ್ಳೋಳು ಒಬ್ಳು, ಡೂಪ್ಲಿಕೇಟ್ ತಾಳಿ ಕಟ್ಟಿಸ್ಕೊಳ್ಳೋಳು ಇನ್ನೊಬ್ಳು. ಸ್ವಯಂವರ ಥರ ನನ್ನ ನೋಡಕ್ಕೆ ಬರೋರು ಒಂದಿಷ್ಟು ಹುಡುಗಿರು. ಆಹಾ, ಎಂಥ ಲೈಫ್ ಗುರು, ಬಡ್ಕಬೇಕು. ರೀ, ದಾರಿಲೇ ನಮ್ಮ ಪುರಾಣ ಜಾಸ್ತಿ ಆಯಿತು. ಆದಿತ್ಯಂಗೆ ಬೋರ್ ಆಗಲ್ವಾ?
ನೋಡಪ್ಪ ಆದಿತ್ಯ, ಇವತ್ತು ನೀನು ನಮ್ಮನೇಲಿ ಉಳ್ಕೊಳ್ಳೋ ಹಾಗಿಲ್ಲ. ನಿಜ ಹೇಳಬೇಕು ಅಂದರೆ ನೀನು ನಮ್ಮನೆಗೆ ಬರೋ ಹಾಗೇ ಇಲ್ಲ. ಇದು ಶಾಸ್ತ್ರ. ನೀನು ಇವತ್ತೊಂದಿನ ಅಣ್ಣಯ್ಯನ ಮನೇಲೇ ಇದ್ಬಿಡು. ನಾವು ನಾಳೆ ಸಿಗ್ತೀವಿ. ಮಾವ, ಲಾಸ್ಟ್ ಆಗಿ ಬಿಫೋರ್ ವೆಡ್ಡಿಂಗ್. ಲಾಸ್ಟ್ ಆಗಿ ಹಾಂ, ಬಾಯ್ 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 ಬಾಯ್. ಯಾಕೋ ಚಂದ್ರ ಒಳಗೊಳಗೆ ಏನೋ ಗೇಮ್ ಪ್ಲ್ಯಾನ್ ಮಾಡಿದಾಳೆ ಅನ್ನಿಸ್ತಿದೆ. ಪ್ಲ್ಯಾನ್ ಅವಳ ಗಂಡಂದೋ ಅವಳದೋ ಅರ್ಥ ಆಗ್ತಿಲ್ಲ. ನಾನು ಎಲ್ಲದಕ್ಕೂ ರೆಡಿ ಚಂದ್ರ. ತಂಗಿ ಅನ್ನೋ ಸೆಂಟಿಮೆಂಟೇ ಇಲ್ಲ ನನಗೆ. ಅಣ್ಣಯ್ಯ, ನೀನು ನನ್ನ ಹತ್ರ ಬಂದೇ ಬರ್ತೀಯ. ಬಂದು ಚಂದ್ರ, ನಮ್ಮ ಅಂಜುಗೂ ಸಂಜುಗೂ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ನನ್ನನ್ನು ಕೇಳ್ಕೊಳ್ತೀಯ. ನಾನು ಹೂಡೋ ಬಾಣಗಳೇ ಹಾಗಿರುತ್ತೆ. ಅದು ಯಾವಾಗ ಎಲ್ಲಿ ಏಟ್ ಕೊಡಬೇಕೋ ಅಲ್ಲಿ ಕೊಡುತ್ತೆ. ಅಷ್ಟು ಹೊತ್ತಿಗಾಗಲೇ ನಿನ್ನ ತಲೆಯಲ್ಲಿ ಹುಳ ಹಿಡಿದು ಅದು ಚೂರು ಚೂರೇ ತಿಂತಾ ಬಂದಿರುತ್ತೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನಿನ್ನ ತಲೆ ಕೆಟ್ಟು ಗೊಬ್ಬರ ಆಗಿರುತ್ತೆ. ಈಗ ಟ್ರೇಲರ್ ನೋಡಿ ನಿನಗೆ ರಾತ್ರಿ ಪೂರ್ತಿ ನಿದ್ದೆ ಬಂದಿರಲ್ಲ. ಇನ್ನು ಪೂರ್ತಿ ಸಿನಿಮಾ ನೋಡೋದಕ್ಕೆ ರೆಡಿಯಾಗು ಮೈ ಸ್ವೀಟ್ ಬ್ರದರ್. ಇಲ್ಲ, ಅವಳನ್ನ ಹಂಗೂ ನಂಬಕ್ಕಾಗಲ್ಲ, ಹಿಂಗೂ ನಂಬಕ್ಕಾಗಲ್ಲ. ಅದೇನಿದೆಯೋ ಕೇಳೇ ಬಿಡ್ತೀನಿ. ಸೀರೆ 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 ಎಲ್ಲೆಲ್ಲೂ ಹಾಡೈತೆ. ಇಷ್ಟು ಸೀರೆಗಳ ಮಧ್ಯೆ ಯಾವ ಸೀರೆ ಸೆಲೆಕ್ಟ್ ಮಾಡೋದು ಅಂತಾನೆ ಗೊತ್ತಾಗ್ತಿರಲ್ಲಪ್ಪ. ನಿಜ ಹೇಳ್ಬೇಕು ಅಂದ್ರೆ ಯಾವ ಸೀರೆ ನೋಡಿದ್ರು ನಂಗೆ ಆದಿತ್ಯ ಮಾವನೇ ಕಾಣಿಸ್ತಿದ್ದಾನೆ. ಯಾವ್ದೆತ್ಕೊಂಡ್ರು ಒಂದೇ ತರ ಅನಿಸ್ತಿದೆ. ಆದ್ರೂ ಯಾವ್ದಾರ ಒಂದು ಟ್ರೈ ಮಾಡೋಣ. I just love red. Wow, ಎಷ್ಟು ಸಕ್ಕತ್ತಾಗಿ ಕಾಣುತ್ತೆ. ನಾನು ಬಂದಿದ್ದು ಯಾವ ಕೆಲಸನೂ ಸರಿಯಾಗಲ್ಲ. ಎಷ್ಟು ಅಂತ ಕಾಯ್ಲಿ. ಇವತ್ತು ಬೇರೆ ಯಾರು ಹೊರಗೆ ಬರೋ ಹಾಗೆ ಕಾಣ್ತಿಲ್ಲ. ನಾಳೆನೇ ಮದುವೆ. ಇವತ್ತು ನಿದ್ದೆಗೆಟ್ಟು ಇಲ್ಲೇ ವೇಟ್ ಮಾಡಿಬಿಡ್ಲಾ? ಹಾಂ, ಇವತ್ತು ನಿದ್ದೆಗೆಟ್ರೆ ನಾಳೆ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಹೋಗಿ ನಾಳೆ ಬರ್ತೀನಿ.